ನೋಡಿ, ತಮಿಳುನಾಡಿನ ಸಿಎಂ ವಿಜಯ್ ಸೂಪರ್ ಸ್ಟಾರ್, ಅದರ ಜೊತೆಗೆ ತ್ರಿಷಾ, ಇವರಿಬ್ಬರ ಬಗ್ಗೆ ಗೊತ್ತು. ಇವರಿಬ್ಬರ ಫ್ರೆಂಡ್ಶಿಪ್ಪು ಮತ್ತು ಇವರಿಬ್ಬರು ಲವ್ವಲ್ಲಿದ್ದಾರೆ. ಮತ್ತು ವಿಜಯ್ ಅವರು ತಮ್ಮ ಹೆಂಡತಿಗೆ ಡೈವರ್ಸ್ ಕೊಟ್ಟು ತ್ರಿಷಾ ಅವರನ್ನು ಮದುವೆಯಾಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅದೆಲ್ಲದರ ನಡುವೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ವಿಜಯ್ ಅವರು ಸಿಎಂ ಆಗೋದಕ್ಕಿಂತ ಮುಂಚೆನೇ ಒಂದಷ್ಟು ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಮತ್ತು ಇವರಿಬ್ಬರ ನಡುವೆ ಲವ್ ಇದೆ ಅಂತ ಹೇಳಿ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಫೋಟೋಸ್ಗಳು, ವಿಡಿಯೋಗಳು, ಇವರಿಬ್ಬರು ಏರ್ಪೋರ್ಟಲ್ಲಿ ಹೋಗ್ತಾ ಇರುವಂತಹ ಫೋಟೋಗಳು, ಒಟ್ಟಿಗೆ ಇರುವಂತಹ ಫೋಟೋಗಳು ಎಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು ಆಗಾಗ್ಗೆ. ಬಟ್ ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ವಿಜಯ್ ಅವರು ಸಿಎಂ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳಿಗೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಅದಾದಮೇಲೆ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮದಲ್ಲಿ ತ್ರಿಷಾ ಅವರು ಓಡಾಡಿ ಸೀರೆ ಹಾಕ್ಕೊಂಡು ಕೇರಳ ಸ್ಟೈಲಲ್ಲಿ ಹೇರ್ ಸ್ಟೈಲ್ ಮಾಡಿಕೊಂಡು ಓಡಾಡಿದಂತಹ ಆ ಒಂದು ವಿಡಿಯೋಸ್ಗಳು, ಫೋಟೋಗಳು ಕೂಡ ಇದೆಲ್ಲದಕ್ಕೂ ಕೂಡ ಮತ್ತಷ್ಟು ಪುಷ್ಟಿ ಕೊಡುತ್ತೆ. ಮತ್ತೊಂದು ಕಡೆ ಇತ್ತೀಚೆಗೆ ಇಬ್ಬರಲ್ಲೂ ಬ್ರೇಕಪ್ ಆಗಿದೆ. ವಿಜಯ್ ಅವರು ತಮ್ಮ ಹೆಂಡತಿಗೆ ಡೈವರ್ಸ್ ಕೊಡಲ್ಲ, ಗಂಡ ಹೆಂಡತಿ ಒಂದಾಗ್ತಾ ಇದ್ದಾರೆ ಅನ್ನುವ ಊಹಾಪೋಹಗಳು ಕೂಡ ಕೇಳಿಬಂತು. ಇಬ್ಬರು ಅನ್ಫಾಲೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ತ್ರಿಷಾ ಮತ್ತು ವಿಜಯ್ ಅಂತ ಹೇಳಿ. ಯಾಕಂದರೆ ವಿಜಯ್ ಅವರ ಬರ್ತ್ಡೇ ಆಗುತ್ತೆ ಕಳೆದ ಕೆಲ ದಿನಗಳ ಹಿಂದೆ. ಆ ಬರ್ತ್ಡೇಗೆ ತ್ರಿಷಾ ಅವರು ಎಲ್ಲೂ ವಿಶ್ ಮಾಡಿಲ್ಲ, ಹಾಗೆ ಹೀಗೆ ಅಂತ. ಬಟ್ ಎಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ಮತ್ತೆ ಇಬ್ಬರು ಕೂಡ ಕಾಣಿಸ್ಕೊಳ್ಳೋದು. ಈಗ ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ. ಎಲ್ಲರೂ ಮಲಗಿದ ಮೇಲೆ ವಿಜಯ್ ಅವರನ್ನ ಗುಟ್ಟಾಗಿ ಭೇಟಿ ಆಗ್ತಾರೆ ತ್ರಿಷಾ. ಶೀಘ್ರದಲ್ಲೇ ತ್ರಿಷಾ ಅವರು ತಮಿಳುನಾಡಿನ DCM ಆಗ್ತಾರೆ ಅನ್ನುವ ವಿಚಾರಗಳು ಕೂಡ ವೈರಲ್ ಆಗುತ್ತೆ. ಎಲ್ಲರೂ ಮಲಗಿದ ಮೇಲೆ ವಿಜಯ್ ಅವರನ್ನ ಗುಟ್ಟಾಗಿ ಭೇಟಿಯಾಗೋದು, ಶೀಘ್ರದಲ್ಲೇ ತ್ರಿಷಾ DCM ಆಗ್ತಾರೆ ಅನ್ನುವಂತಹ ವಿಚಾರ ಕೂಡ. ನೋಡಿ, ನಟಿ ತ್ರಿಷಾ ಅವರನ್ನ ಶೀಘ್ರದಲ್ಲೇ ಉಪಮುಖ್ಯಮಂತ್ರಿಯನ್ನಾಗಿ ಘೋಷಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಜಿ ಸಚಿವರಾದಂತಹ RP ಉದಯ್ ಕುಮಾರ್ ಅವರು, ಯಾವಾಗ ವಿಜಯ್ ಅವರು ತಮಿಳುನಾಡಿನ CM ಆಗ್ತಾರೆ, ಎಷ್ಟು ಅಭೂತಪೂರ್ವವಾದಂತಹ ಗೆಲುವು ಅಂತ ಹೇಳಿದ್ರೆ ಯಾರೂ ಕೂಡ ನಿರೀಕ್ಷೆಯೇ ಮಾಡಿರಲಿಲ್ಲ. ತಮಿಳುನಾಡಿನಲ್ಲಿ 3 ಸೀಟು 4 ಸೀಟೇ ಬರೋದು TVK ಪಕ್ಷ ಅಂತ ಹೇಳಲಾಗ್ತಾ ಇತ್ತು. ಅಂಥದ್ರಲ್ಲಿ 100ಕ್ಕಿಂತ ಹೆಚ್ಚು ಸೀಟನ್ನು ತೆಗೆದುಕೊಂಡು ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ ವಿಜಯ್ ಅವರು. ಮುಖ್ಯಮಂತ್ರಿ ಆದ ನಂತರ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ, ಜನರಿಂದನೂ ಕೂಡ ಶಭಾಸ್ಗಿರಿ ತಗೋತಾ ಇದ್ದಾರೆ. ಸೊ ಅದೊಂದು ಪಾಠ. ಆದರೆ ಯಾವಾಗ ವಿಜಯ್ ಅವರು CM ಆಗ್ತಾರೋ ಆಗಲೇ ಒಂದಷ್ಟು ಊಹಾಪೋಹಗಳು ಕೇಳಿಬರುತ್ತೆ. ತಮಿಳುನಾಡಿನಲ್ಲಿ ಜಯಲಲಿತಾ ರೀತಿಯಲ್ಲಿ CM ಆದರೂ ಆಶ್ಚರ್ಯ ಇಲ್ಲ, ತ್ರಿಷಾ ಹೋಗ್ಲಿ DCM ಅನ್ನಾದ್ರಾಗಲೂ ಮಾಡ್ತಾರೆ ಅಂತ ಹೇಳಿ. ಸೊ ನಟಿ ತ್ರಿಷಾ ಅವರನ್ನ ಶೀಘ್ರದಲ್ಲೇ ಉಪಮುಖ್ಯಮಂತ್ರಿಯನ್ನಾಗಿ ಘೋಷಿಸೋ ಸಾಧ್ಯತೆ ಇದೆ ಅಂತ ಹೇಳಿ ಮಾಜಿ ಸಚಿವ RP ಉದಯ್ ಕುಮಾರ್ ಅವರು ಟೀಕಿಸಿರೋದು. ಮದುರೈನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಅವರು, ಮುಖ್ಯಮಂತ್ರಿ ವಿಜಯ್ ಅವರೊಂದಿಗೆ ಮಧ್ಯರಾತ್ರಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸುವ ಅವಕಾಶ ತ್ರಿಷಾ ಅವರಿಗೆ ಮಾತ್ರ ಇದೆ. ಮಧ್ಯರಾತ್ರಿ ಎಲ್ಲರೂ ಮಲಗದ ಮೇಲೆ ಇವರಿಬ್ರು ಭೇಟಿ ಆಗ್ತಾರೆ. ಮತ್ತೆ ತ್ರಿಷಾ ಅವರನ್ನ ತಮಿಳುನಾಡಿನ ಉಪಮುಖ್ಯಮಂತ್ರಿ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ಅದರ ಜೊತೆಗೆ ವಿಜಯ್ ಮತ್ತು ಸಚಿವರು ಜನನಾಯಕನ್ ಚಿತ್ರವನ್ನ ವೀಕ್ಷಿಸೋದಕ್ಕೆ ತೆರಳುತ್ತಾರೆ. ಇದು ಆಡಳಿತ ಯಂತ್ರವೇ ತಮ್ಮ ಕೆಲಸವನ್ನ ಬದಿಗಿಟ್ಟು ಸಿನಿಮಾ ನೋಡೋದಕ್ಕೆ ಹೋಗಿದೆ ಅಂತಲೂ ಕೂಡ ಲೇವಡಿ ಮಾಡ್ತಾರೆ. ಸೊ ಮಾಜಿ ಸಚಿವರ ಈ ಹೇಳಿಕೆ ತಮಿಳುನಾಡು ರಾಜಕೀಯ ಹಾಗೆ ಸಿನಿಮಾ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಒಟ್ಟಾರೆ ಒಂದಷ್ಟು ಊಹಾಪೋಹಗಳು ಅದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳೋದು. ಮತ್ತು ವಿಜಯ್ ಅವರ ದಾಂಪತ್ಯ ಜೀವನ ಕೂಡ ಸರಿಯಾಗಿಲ್ಲ, ಹೆಂಡತಿಗೆ ಡೈವರ್ಸ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಇದೆಲ್ಲದರ ನಡುವೆ ಹೆಂಡತಿಗೆ ಡೈವರ್ಸ್ ಕೊಟ್ಟು ತ್ರಿಷಾ ಅವರನ್ನು ಮದುವೆ ಆಗ್ತಾರಾ ಅಥವಾ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಮುಂದಿನ ದಿನಗಳಲ್ಲಿ ತ್ರಿಷಾ ಅವರು ತಮಿಳುನಾಡಿನ ರಾಜಕೀಯಕ್ಕೂ ಎಂಟ್ರಿ ಕೊಡ್ಬೋದು. DCM ಆದರೂ ಕೂಡ ಆಶ್ಚರ್ಯ ಇಲ್ಲ. ನೋಡೋಣ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.